ಭವ್ಯ ಗೌಡ ಗೊತ್ತಿರಬೇಕಲ್ಲ ನಿಮಗೆ. ಬಿಗ್ ಬಾಸ್ ಹಾಗೆಯೇ ಗೀತಾ ಕನ್ನಡ ಸೀರಿಯಲ್‌ನ ನಟಿ, ಕನ್ನಡದ ನಟಿ, ತುಂಬ ಒಳ್ಳೆಯ ನಟಿ. ಸೊ ಇವರು ಕನ್ನಡ ಚಿತ್ರರಂಗಕ್ಕೆ ಅಂದರೆ ಬೆಳ್ಳಿ ಪರದೆಗೆ ಬರ್ತಾ ಇದ್ದಾರೆ. ಇವರ ಮೊದಲ ಚಿತ್ರದ ಹೆಸರು ದೇವಿ. ಬೆಂಗಳೂರಿನ ಬಂಡೆ ಮಹಾಕಾಳಮ್ಮ ದೇವಸ್ಥಾನದಲ್ಲಿ ಈ ಚಿತ್ರಕ್ಕೆ ಮುಹೂರ್ತ ಆಗಿರುವಂಥದ್ದು. ಯುವ ರೈತ ಚೇತನ್ ಗೌಡ ಈ ಚಿತ್ರದ ನಾಯಕರು. ಸೊ ಇಷ್ಟು ವಿಚಾರ. ಆದರೆ ಇಲ್ಲಿ ಒಂದು ಟ್ವಿಸ್ಟ್ ಏನು ಗೊತ್ತಾ? ಮೊದಲ ಚಿತ್ರಕ್ಕೆ ನಾಯಕಿಯರು ತುಂಬ ರೆಡಿಯಾಗಿ ತುಂಬ ಖುಷಿಯಿಂದ ಫುಲ್ ಎನರ್ಜಿಯಲ್ಲಿ ಬರ್ತಾರೆ. ಬೆಳ್ಳಿ ತೆರೆಗೆ ನಾನು ಬರ್ತಿದ್ದೇನೆ ಅನ್ನುವಂಥ ಖುಷಿಯಲ್ಲಿ ಬರ್ತಾರೆ ಮುಹೂರ್ತಕ್ಕೆ ಮತ್ತು ಪ್ರೆಸ್ ಮೀಟಿಗೆ. ಆದರೆ ಭವ್ಯ ಗೌಡ ಅವರು ಈ ಎರಡೂ ಪ್ರೆಸ್ ಮೀಟ್ ಮತ್ತು ಮುಹೂರ್ತಕ್ಕೆ ಬಂದೇ ಇಲ್ಲ. ಯಾಕೆ ಬಂದಿಲ್ಲ, ಏನು ಬಂದಿಲ್ಲ, ಈ ವಿಚಾರವನ್ನು ನೇರವಾಗಿ ಭವ್ಯ ಗೌಡ ಅವರೇ ಮಾಧ್ಯಮಕ್ಕೆ ಒಂದು ವಿಡಿಯೋ ಮೂಲಕ ತಿಳಿಸಿರುವಂಥದ್ದು. ಕೈ ಮುಗಿದು ಕ್ಷಮೆನೂ ಕೂಡ ಕೇಳಿರುವಂಥದ್ದು. ರೀಸನ್ ಏನಪ್ಪ ಅಂತಂದರೆ, ಇವರು ಸದ್ಯಕ್ಕೆ ಕನ್ನಡ ಸೀರಿಯಲ್‌ನ ಕೆಲಸದಲ್ಲಿ ಬ್ಯುಸಿಯಾಗಿದ್ದಾರೆ. ಕನ್ನಡನ ಹೆಂಡತಿ ನಿಧಿ ಪಾತ್ರದಲ್ಲಿ ಇವರು ಅಭಿನಯ ಮಾಡ್ತಿದ್ದಾರೆ. ಸೊ ಜನರ ಮೆಚ್ಚುಗೆನೂ ಪಡೆದಿರುವಂಥದ್ದು. ಈ ಸೀರಿಯಲ್‌ನ ಕೆಲಸ ಏನಂತಂದರೆ, ಇವತ್ತಿನ ಎಪಿಸೋಡ್ ಇವತ್ತು ಜುಲೈ 9 ಅಲ್ವಾ? ಸೊ ಈ ಜುಲೈ 9ರ ಒಂದು ಎಪಿಸೋಡ್ ಏನಿರುತ್ತೆ, ಸೊ ಅದನ್ನು ಬೆಳಗ್ಗೆನೇ ಚಿತ್ರೀಕರಣ ಮಾಡಬೇಕು. ಸಂಜೆ ಹೊತ್ತಿಗೆ ಅದನ್ನು ಎಡಿಟಿಂಗ್ ಮಾಡಿ ಕಳಿಸ್ಬೇಕು. ಅಂದರೆ ಕಲಾವಿದರು ಅವತ್ತಿನ ಎಪಿಸೋಡಿಗೆ ರೆಡಿ ಇರಬೇಕು ಅನ್ನುವಂಥದ್ದು. ಹಾಗಾಗಿ ಹೆಕ್ಟಿಕ್ ಆಗುತ್ತೆ. ಈ ಕಾರಣಕ್ಕಾಗಿ ಈ ಒಂದು ಚಿತ್ರದ ಮುಹೂರ್ತಕ್ಕೆ ನಾನು ಬರೋಕ್ಕಾಗಲಿಲ್ಲ. ಕೈ ಮುಗಿದು ನಿಮಗೆ ಕ್ಷಮೆ ಕೇಳ್ತೀನಿ ಅಂತ ಕೈ ಮುಗಿದು ಕ್ಷಮೆ ಕೇಳಿರುವಂಥದ್ದು. ಇಷ್ಟು ಭವ್ಯ ಗೌಡ ಅವರಿಗೆ ಸಂಬಂಧಪಟ್ಟಂತು ಇರುವಂಥ ಮಾಹಿತಿ. ಇನ್ನು ಬಂಡೆ ಮಹಾಕಾಳಮ್ಮ ದೇವಸ್ಥಾನದಲ್ಲಿ ಚಿತ್ರಕ್ಕೆ ಮುಹೂರ್ತ ಆಗಿದೆ. ಚಿತ್ರದ ನಾಯಕ ಚೇತನ್ ಗೌಡ ಬಂದಿದ್ದರು. ಹಾಗೆಯೇ ರೈತರು ಬಂದಿದ್ದರು. ರೈತರು ಈ ಒಂದು ಚಿತ್ರಕ್ಕೆ ಕ್ಲ್ಯಾಪ್ ಮಾಡಿದರು. ಕನ್ನಡದ ಸಾಹಿತಿ ಹಾಗೆಯೇ ಚಿತ್ರ ಸಾಹಿತಿ, ಸಂಗೀತ ನಿರ್ದೇಶಕ ಹಾಗೂ ಡೈರೆಕ್ಟರ್ ವಿ. ನಾಗೇಂದ್ರ ಪ್ರಸಾದ್ ಈ ಒಂದು ಚಿತ್ರದ ಮುಹೂರ್ತ ಸಮಾರಂಭ ಆಗಿತ್ತು. ಇದಕ್ಕೆ ಬಂದು ಟೀಮ್ಗೆ ವಿಶ್ ಮಾಡಿದರು. ಸೊ ಇದು ಇವತ್ತಿನ ಬೆಳವಣಿಗೆ. ಒಂದು ಏನಪ್ಪ ಅಂದರೆ, ಚಿತ್ರದ ನಾಯಕಿ ಮೊದಲ ಸಿನಿಮಾ, ಸೊ ಮೊದಲ ದಿನ ಬರಬೇಕಾಗಿತ್ತು ಅನ್ನೋಂಥದ್ದು ಸಹಜವಾಗಿ ಹೇಳುವಂಥ ಪ್ರಶ್ನೆ. ಆ ಪ್ರಶ್ನೆಗೆ ಭವ್ಯ ಗೌಡ ಅವರು ಉತ್ತರ ಕೊಟ್ಟಿದ್ದಾರೆ ಅಂತ ಹೇಳ್ತಾ ನನ್ನ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ವಿಡಿಯೋ ನೋಡೋದು ಪ್ರತಿಯೊಬ್ಬರಿಗೂ ಧನ್ಯವಾದಗಳು.